ನೋಡಿ, ಸತತ 31 ವರ್ಷದ ಬಳಿಕ ಅಂದರೆ 3 ದಶಕಗಳ ಬಳಿಕ ಜ್ಞಾನವಾಪಿ ವಾರಣಾಸಿಯಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇರೋದು. ಜ್ಞಾನವಾಪಿ ಮಸೀದಿಯಲ್ಲಿ ವ್ಯಾಸ್ಜಿ ನೆಲಮಾಳಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇರೋದು. ಸರ್ವೆಯಲ್ಲಿ ಸಿಕ್ಕಂತ ಹನುಮಾನ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದೇ ಹನುಮಾನ್ ವಿಗ್ರಹಕ್ಕೆ ಅರ್ಚಕರಿಂದ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ವ್ಯಾಸ್ಜಿ ನೆಲಮಾಳಿಗೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಪುರೋಹಿತರು. ಇದೇ ಹನುಮಾನ್ ವಿಗ್ರಹಕ್ಕೆ ಅರ್ಚಕರು ಪೂಜೆಯನ್ನು ಸಲ್ಲಿಸಿರೋದು ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಸತತ 3 ದಶಕಗಳ ಬಳಿಕ ಗಂಟೆಯ ನಿನಾದವನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಹಿಂದೂಗಳಿಗೆ ಸಿಕ್ಕಂತಹ ದೊಡ್ಡ ಜಯ ಇದು. ವ್ಯಾಸ್ಜಿ ನೆಲಮಾಳಿಗೆ ಅಂದರೆ ವ್ಯಾಸರ ನೆಲಮಾಳಿಗೆ, ಅದು ಜ್ಞಾನವಾಪಿ ಮಸೀದಿಯ ಕೆಳ ಹಂತದಲ್ಲಿರುವಂಥ ಸ್ಥಳ ನೋಡಿ. ಆ ಒಂದು ಪುರಾತತ್ವ ಇಲಾಖೆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಂತಹ ಆಂಜನೇಯನ ಮೂರ್ತಿ ಅದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆ ಆಂಜನೇಯನ ಮೂರ್ತಿಗೆ ಮೊದಲ ಪೂಜೆಯನ್ನು ಮಾಡಿರೋದು. ವಾರಣಾಸಿ ಕೋರ್ಟ್ ಹೇಳಿತ್ತು ಸತತ 7 ದಿನಗಳ ಒಳಗಾಗಿ ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ. ಆದರೆ ಆಲ್ರೆಡಿ 7 ದಿನಗಳ ಅಲ್ಲ, ಮೊದಲನೇ ದಿನವೇ ಪೂಜೆಯನ್ನು ಮಾಡಿ ಸಿಕ್ಕಂತಹ ಹನುಮಾನ್ ಮೂರ್ತಿಗೂ ಕೂಡ ಪೂಜೆಯನ್ನು ಮಾಡಿರೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೀನಿಯರ್ ಕೊಲೀಗ್ ಸ್ಮಿತಾ ರಂಗನಾಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸ್ಮಿತಾ ರಂಗನಾಥ್, ಒಂದು ರೀತಿಯಲ್ಲಿ ನೋಡಿ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿತ್ತು, ಆದರೆ ಅದಾಗಲೇ ಪೂಜೆಗೆ ಗಂಟೆ ನಿನಾದ ಕೇಳಿಸ್ತಾ ಇರುವಂಥದ್ದು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಎಕ್ಸಾಕ್ಟ್ಲಿ ಜ್ಞಾನವ್ಯಾಪಿ ವಿಚಾರದಲ್ಲಿ ದಿವಿತ್ ನಾವು ಹೇಳಬೇಕು ಅಂದರೆ ASIನ ಸರ್ವೆ ಎಷ್ಟು ಮಹತ್ವಪೂರ್ಣದ್ದಾಗಿತ್ತು, ಇವತ್ತು ಅಲ್ಲಿ ಪೂಜೆ ನಡೀಲಿಕ್ಕೆ ಸಾಧ್ಯವಾಗಲಿಕ್ಕೆ ಅನ್ನೋದಕ್ಕೆ ನಾವೇನು ಆ ದೃಶ್ಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಹನುಮಂತನ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇರೋದು. ಅದರ ಜೊತೆಗೆ ಇನ್ನುಳಿದ 9 ಮೂರ್ತಿಗಳು ಏನು ಆ ಒಂದು ವ್ಯಾಸ್ಟಿಕಿ ಟೇಕಾಣ ಅಂತ ಹೇಳಿ ಅಂದರೆ ನೆಲಮಾಳಿಗೆಯಲ್ಲಿ ಸಿಕ್ಕಿರ್ತಕ್ಕಂಥ 10 ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ದೃಶ್ಯದಲ್ಲಿ ಗಮನ ಸೆಳೀತಾ ಇರೋದು ಒಂದು ಹನುಮಂತ ದೇವರ ವಿಗ್ರಹ. ನನ್ನ ಕೈಯಲ್ಲಿ ಒಂದು ಪೇಜ್ ಇದೆ. ಇದು ASI ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ನಡೆಸಿ ಕೋರ್ಟ್ನ ಮುಂದೆ ಇಟ್ಟಂತಹ ಪುರಾವೆಗಳು ಅಂದರೆ ಸಾಕ್ಷ್ಯಗಳು, ಯಾವೆಲ್ಲ ಸಾಕ್ಷ್ಯಗಳು ಆ ಜ್ಞಾನವಾಪಿ ಜಾಗದಲ್ಲಿ ಇರ್ತಕ್ಕಂಥದ್ದು ಮಸೀದಿ ಅಲ್ಲ ಬದಲಾಗಿ ಮಂದಿರ ಅನ್ನೋದನ್ನು ಸಾಕ್ಷೀಕರಿಸ್ತು, ಅನ್ನೋದನ್ನು ಪ್ರೂವ್ ಮಾಡ್ತು. ಅದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್, ಈ ರಿಪೋರ್ಟ್ನಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ನಾವೇನು ಗಮನಿಸ್ತಾ ಇದ್ವಿ, ಈ ಆಂಜನೇಯನ ಫೋಟೋ, ಆಂಜನೇಯನ ವಿಗ್ರಹದ ಫೋಟೋವನ್ನು ASI ತನ್ನ ರಿಪೋರ್ಟ್ನಲ್ಲಿ ಸಲ್ಲಿಕೆ ಮಾಡಿತು. ಇವತ್ತು ಅದೇ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಹಳ ಹೆಮ್ಮೆಯ ಹಾಗೆ ಬಹಳ ಖುಷಿಯ ಸಂಗತಿ. ಅದರಲ್ಲೂ ಪ್ರಮುಖವಾಗಿ ಈ ಹನುಮಂತನ ವಿಗ್ರಹದ ಡಿಸ್ಕ್ರಿಪ್ಷನನ್ನು ಕೂಡ ಅಂದರೆ ಅದರ ವಿವರಣೆಯನ್ನು ಕೂಡ ASI ರಿಪೋರ್ಟ್ನಲ್ಲಿ ಇದೇ ರೀತಿಯಲ್ಲಿ ಅಲ್ಲಿ ಸಿಕ್ಕಂತಹ ಪ್ರತಿಯೊಂದು ಮೂರ್ತಿಯ ವಿವರಣೆಯನ್ನು ಕೂಡ ನೀಡಿರೋದು. ಪ್ರಮುಖವಾಗಿ 36 ಸೆಂಟಿಮೀಟರ್ ಉದ್ದ, ಹಾಗೆ 23 ಸೆಂಟಿಮೀಟರ್ ಅಗಲ, 2 ಸೆಂಟಿಮೀಟರ್ ಥಿಕ್ನೆಸ್ ಇರುವಂತಹ ವಿಗ್ರಹ ಇದು. ಕಾಲಿನ ಭಾಗದಲ್ಲಿ ಸ್ವಲ್ಪ ಈ ಮೂರ್ತಿ ಭಿನ್ನ ಆಗಿದೆ ಅಥವಾ ಆ ಮೂರ್ತಿಯನ್ನು ಹಾಳು ಮಾಡೋ ಪ್ರಯತ್ನ ಆಗಿದೆ ಅನ್ನೋದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಆ ವಿಗ್ರಹ ಅಚ್ಚುಕಟ್ಟಾಗಿ ಲಭ್ಯವಾಗಿರೋದು. ಆ ಮೂರ್ತಿ ಸೇರಿದಂತೆ 10 ಮೂರ್ತಿಗಳಿಗೆ ಇವತ್ತು ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇವತ್ತು ನಾವು ಈ ಒಂದು ಜಡ್ಜ್ಮೆಂಟ್ ವಾರಣಾಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಹೊರಬಿದ್ದ ಕ್ಷಣದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಈಗ ಸಿಕ್ಕಿರೋದು ಜ್ಞಾನವ್ಯಾಪಿ ವಿಚಾರದಲ್ಲಿ ಭಾಗಶಃ ಗೆಲುವು, ಸಂಪೂರ್ಣವಾದ ಗೆಲುವು ಲಭ್ಯ ಆಗಬೇಕು ಅಂತಂದರೆ ಇಡೀ ಜ್ಞಾನವಾಪಿ ಮಸೀದಿಯಲ್ಲಿ ಎಲ್ಲೆಲ್ಲ ವಿಗ್ರಹಗಳಿದೆ ಅಥವಾ ದೇವಸ್ಥಾನದ ಕುರುಹುಗಳಿದೆ ಅನ್ನೋದು ಏನು ASI ರಿಪೋರ್ಟ್ನ ಮೂಲಕ ಹೊರಬಿದ್ದಿದೆ, ಅದೆಲ್ಲವೂ ಕೂಡ ಕೋರ್ಟ್ನಿಂದ ಮಾನ್ಯ ಆಗಬೇಕು. ಹಾಗೆ ಪ್ರಮುಖವಾಗಿ ಮಸೀದಿ ಜಾಗದಲ್ಲಿ ಮಸೀದಿಗಿಂತ ಮುಂಚೆ ಮಂದಿರ ಇತ್ತು ಅನ್ನೋ ಹಿಂದೂ ಕಕ್ಷಿದಾರರ ಅಥವಾ ಅರ್ಜಿದಾರರ ವಾದ ಏನಿದೆ ಅದನ್ನು ಕೋರ್ಟ್ ಮಾನ್ಯ ಮಾಡಿ ತೀರ್ಪನ್ನು ನೀಡಿದ ದಿನ ಸಂಪೂರ್ಣವಾದ ಜಯ. ಆದರೆ ಸಂಭ್ರಮಕ್ಕೆ ಪಾರ ಇಲ್ಲ. ನಾವು ಗಮನಿಸಿದ್ವಿ, ನೀವೇ ಹೇಳ್ತಾ ಇದ್ದ ಹಾಗೆ 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು ಅರ್ಚಕರ ನೇಮಕಕ್ಕೆ. ಆದರೆ ನಿನ್ನೆ ತಡರಾತ್ರಿಯಿಂದಲೇ ಪೂಜಾ ಕಾರ್ಯಗಳು, ಹೆಣ್ಣು ಮಕ್ಕಳು ಹೋಗ್ಬಿಟ್ಟು ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ಅರ್ಚಕರು ಇವತ್ತು ಬೆಳಗಿನಿಂದ ಪೂಜಾ ವಿಧಿವಿಧಾನವನ್ನು ನೆರವೇರಿಸ್ತಿದ್ದಾರೆ. ಹಾಗೆ ಇಡೀ ಕಾಶಿಯ ವಾತಾವರಣ ಹಂತವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದು ಹನುಮಂತನ ಪೂಜೆ ಆಗಿದೆ. ಇವತ್ತಲ್ಲ ನಾಳೆ ಕಾಶಿ ವಿಶ್ವನಾಥನ ಪೂಜೆ ಕೂಡ ಅದೇ ಜಾಗದಲ್ಲಿ ಆಗುತ್ತೆ ಅನ್ನೋ ಭರವಸೆ ಹಿಂದೂ ಸಮುದಾಯದ ಅರ್ಜಿದಾರರು ಹಾಗೆ ಅನುಯಾಯಿಗಳದಾಗಿದೆ. ದೇವತ್, ಇದರ ಮತ್ತೊಂದು ಕಡೆ ನೋಡಿ, ಅಯೋಧ್ಯೆ ರಾಮ ಮಂದಿರದಲ್ಲೂ ಕೂಡ ಇದೇ ಒಂದು ರೀತಿಯ ಸಮಸ್ಯೆ ಇತ್ತು. ಆ ಸಮಸ್ಯೆ ಬಗೆಹರಿತು, ರಾಮ ಮಂದಿರ ಉದ್ಘಾಟನೆ ಆಯಿತು. ಅದಾದ ಬಳಿಕ ಜ್ಞಾನವಾಪಿ ಮಸೀದಿ ಪೂಜೆ ಕೂಡ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ನೋಡಿದಾಗ ಆ ವರದಿ, ಅದರ ಸರ್ವೆಯ ವರದಿಯನ್ನು ನೋಡಿದಾಗ ದೇಶಕ್ಕೆ ಏನು ಒಂದು ಸಂದೇಶ ಸಿಗ್ತಾ ಇದೆ, ಮತ್ತೊಂದು ಕಡೆ ಮುಂದೇನು ಅಂತ ಜ್ಞಾನವಾಪಿ ಮಸೀದಿ ವಿಚಾರವಾಗಿ
ನಿಜ. ಇದೇ ವಿಚಾರವಾಗಿ ಇವತ್ತು ಮಧ್ಯಾಹ್ನ ಪೇಜಾವರ ಶ್ರೀಗಳು ಅಯೋಧ್ಯೆಯ ರಾಮಲಲ್ಲನಿಗೆ ಮಂಡಲ ಪೂಜೆ 48 ದಿನಗಳ ಕಾಲ ಮಂಡಲ ಪೂಜೆಯನ್ನ ನೆರವೇರಿಸ್ತಾ ಇರತಕ್ಕಂತಹ ಪೇಜಾವರ ಶ್ರೀಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಇದೇ ಹೇಳಿದ್ರು. ನೋಡಿ, ಪ್ರಮುಖವಾಗಿ ನಾವು 3 ಮಂದಿರಗಳನ್ನ ಕೇಳ್ತಾ ಇದೀವಿ. 40,000ಕ್ಕೂ ಲೆಕ್ಕದ ಪ್ರಕಾರ 40,000ಕ್ಕೂ ಅಧಿಕ ದೇವಸ್ಥಾನಗಳು ನಾಶವಾಗಿದೆ ಬೇರೆ ಬೇರೆಯವರ ದಾಳಿಯ ಸಂದರ್ಭದಲ್ಲಿ ಅನ್ನೋದಿದೆ. ಆದರೆ ವಿದ್ಯಾ ಕೇಂದ್ರವಾಗಿದ್ದ ಅಥವಾ ಜ್ಞಾನದ ಕೇಂದ್ರವಾಗಿದ್ದ ಕಾಶಿ, ಹಾಗೆ ರಾಮನ ಬಗ್ಗೆ ಅಪಾರವಾದ ನಂಬಿಕೆ, ಆತ ಹುಟ್ಟಿದ ಜಾಗ ಅನ್ನೋ ನಂಬಿಕೆ ಇದ್ದಂತಹ ಅಯೋಧ್ಯೆ, ಕೃಷ್ಣ ಜನ್ಮಸ್ಥಳ ಅನ್ನೋ ಧಾರ್ಮಿಕ ಭಾವನೆ ಹಾಗೆ ನಂಬಿಕೆ ಇರತಕ್ಕಂಥ ಮಥುರಾ, ಈ 3 ಜಾಗದಲ್ಲೂ ಕೂಡ ಹಿಂದೆ ಇದ್ದಂತೆಯೇ ಪುನಃಸ್ಥಾಪನೆ ಆಗಬೇಕು ದೇವಸ್ಥಾನ ಅನ್ನೋ ಆಗ್ರಹ, ಬೇಡಿಕೆ ಏನಿದೆ, ಕಾನೂನಾತ್ಮಕ ಸಂಘರ್ಷ ಏನಿದೆ, ಅದಕ್ಕೆ ಸಿಗುವಂತಹ ಗೆಲುವು ಹಿಂದೂ ಸಮುದಾಯಕ್ಕೆ ಸಿಗುವಂತಹ ಅತಿ ದೊಡ್ಡ ಗೆಲುವು ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ ಅನ್ನೋದು ಪೇಜಾವರ ಶ್ರೀಗಳ ಮಾತು. ಹೀಗಾಗಿ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಈ ಜ್ಞಾನವ್ಯಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೂ ಕೂಡ ಪ್ರಾರಂಭಿಕ ಗೆಲುವು ಸಿಕ್ಕಿದೆ. ಸಿಕ್ಕಿರುವ ಸಾಕ್ಷ್ಯಗಳು, ಪುರಾವೆಗಳನ್ನು ಅಚ್ಚುಕಟ್ಟಾಗಿ ವಾದವನ್ನು ಮಂಡಿಸುವಲ್ಲಿ ಯಶಸ್ವಿ ಆಗಿದ್ದೇ ಆದಲ್ಲಿ, ನ್ಯಾಯಾಲಯ ಹಿಂದೂ ಅರ್ಜಿದಾರರ ಪರವಾಗಿ ತೀರ್ಪು ನೀಡಿದ್ದೇ ಆದಲ್ಲಿ ಇದು ಕೂಡ ಬಹುದೊಡ್ಡ ಗೆಲುವಿನ ಪಾತ್ರವಾಗೋದ್ರಲ್ಲಿ ಅನುಮಾನವಿಲ್ಲ. ದಿವ್ಯತ್, ಥ್ಯಾಂಕ್ ಯು ಸ್ಮಿತಾ ರಂಗನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಾ ನೋಡಿ, ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಖುಷಿ ಇದೆ. ಒಂದು ಕಡೆ ಹೆಮ್ಮೆ, ಒಂದು ಕಡೆ ಸಂಭ್ರಮ, ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸತತ 3 ದಶಕಗಳ ಬಳಿಕ ಗಂಟೆಯ ನಿನಾದ ಕೇಳಿಸ್ತಾ ಇದೆ ಅಂತಂದರೆ ಎಂಥವರಿಗೂ ಕೂಡ, ಯಾಕಂದರೆ ಈಗ ತಾನೇ ರಾಮ ಮಂದಿರ ಉದ್ಘಾಟನೆಯನ್ನು ಮುಗಿಸಿ ಬಂದಿರುವಂಥ ಪ್ರಮುಖವಾಗಿ ಹಿಂದೂಗಳಿಗೆ ಏನನ್ನ ಬಯಸ್ತಾ ಇದ್ರು ಆ ಬಯಕೆಗೆ ತಕ್ಕಂತೆ ಉತ್ತರ ಸಿಕ್ಕಿರೋದು ನೋಡಿ. ಭಕ್ತಾದಿಗಳು ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ ಅಂಥೇಳಿ ಆ ಸಂಭ್ರಮವನ್ನು ನೋಡ್ತಾ ಇದ್ದೀರಲ್ಲ, ಅದು ಕಾಯುವಿಕೆಯಲ್ಲಿ ಇದ್ದಂತಹ ಒಂದು, ಅಂದರೆ ಕಾದು ಕಾದು ಯಾವ ರೀತಿ ಆ ಸಂಭ್ರಮ ಹೊರಗಡೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೂಜೆ, ಸಿಕ್ಕಂತಹ ಹನುಮಾನ್ ಮೂರ್ತಿ, ಆಂಜನೇಯನ ಮೂರ್ತಿಗೆ ಪೂಜೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಭಕ್ತಾದಿಗಳು ಸಂಭ್ರಮಿಸ್ತಿದ್ದಾರೆ. ಕೆಲವೇ ಭಕ್ತಾದಿಗಳಿಗೆ ಮಾತ್ರ ಒಳಗಡೆ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ, ಎಲ್ರಿಗೂ ಕೂಡ ಬಿಟ್ಟಿಲ್ಲ ಒಳಗಡೆ. ನೋಡಿ, ನಾವು ರಾಜ್ಯದಲ್ಲಿ ಒಂದು ವಿಚಾರವನ್ನು ಯಾವಾಗಲೂ ಕೂಡ ವಾದ ವಿವಾದಗಳಾಗ್ತಾ ಇತ್ತು, ಜಿಲ್ಲಾ ವಿಭಜನೆ ಅಂತ. ಒಂದು ಸೈಡ್ ಅದೇ ಕಾಂಗ್ರೆಸ್ ರಾಜ್ಯ ವಿಭಜನೆ ಅಂತಲೂ ಕೂಡ ಹೇಳಿತ್ತು. ಈಗ ಇದ್ದಕ್ಕಿದ್ದಂಗೆ ರಾಷ್ಟ್ರ ವಿಭಜನೆಯ ಕೂಗು ಕಾಂಗ್ರೆಸ್ನಿಂದ ಭಾರತದ ವಿಭಜನೆಯ ಕೂಗು ಕೇಳಿ ಬರ್ತಾ ಇರೋದು. ಅಣ್ಣ DK-ಶಿಯಿಂದ ಅಖಂಡ ಭಾರತದ ಭಜನೆ ಆಗ್ತಾ ಇದ್ರೆ, ತಮ್ಮನ ಹೇಳಿಕೆಯಿಂದ DK ಶಿವಕುಮಾರ್ ದೂರ ಉಳಿದಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆ ಆಗ್ತಿದ್ದಂತೆ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರ್ತಾ ಇದೆ. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಬಿಡ್ತಿದ್ದಾರೆ, ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ, ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗುತ್ತೆ, ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತುವ ಅನಿವಾರ್ಯತೆ ಬರಲಿದೆ, ಇದರಿಂದ ನಾವು ಹೊಸ ರಾಷ್ಟ್ರ ಬೇಕೆಂದು ಕೇಳುತ್ತೇವೆ ಅಂಥೇಳಿ ಕಾಂಗ್ರೆಸ್ನಿಂದ ದೇಶ ವಿಭಜನೆ ಪಾಲಿಟಿಕ್ಸ್ ಶುರುವಾಗಿದೆ. ಈಗ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನೋಡಿ, ಇಡೀ ಏಷ್ಯಾ ಖಂಡದಲ್ಲಿ ಭಾರತ ಒಂದು ಸುಂದರವಾದ ರಾಷ್ಟ್ರ. ಅಖಂಡ ಭಾರತ ಯಾರಿಗೆ ತಾನೇ ನೋಡಿ ಸುಂದರ ಅಂತ ಅನ್ಸೋದಿಲ್ಲ. ಮ್ಯಾಪನ್ನು ನೋಡ್ತಾ ಇದೆ. ಅದರ ವಿಭಜನೆ ಅಂದರೆ ನೋಡಿ, ಆ ವಿಭಜನೆ ಬಗ್ಗೆ ಮಾತನಾಡಿದಂಥ ತಮ್ಮನ ಮಾತನ್ನು ಅಣ್ಣನೇ ಒಪ್ಲಿಕ್ಕೆ ರೆಡಿ ಇಲ್ಲ. ತಮ್ಮನ ಹೇಳಿಕೆಯಿಂದ DK ಶಿವಕುಮಾರೇ ಹಿಂದೆ ಉಳಿದಿದ್ದಾರೆ. ತಮ್ಮ ಸುರೇಶ್ರಿಂದ ಪ್ರತ್ಯೇಕತೆಯ ಕೂಗು ಕೇಳಿ ಬಂತು. ಅಣ್ಣ DK-ಶಿಯಿಂದ ಅಖಂಡ ಭಾರತದ ಭಜನೆ ಆದರೆ ತಮ್ಮನ ಹೇಳಿಕೆಯಿಂದ DK ಶಿವಕುಮಾರ್ ಹಿಂದೆ ಉಳಿದಿದ್ದಾರೆ. ಅಖಂಡ ಭಾರತದ ಮಂತ್ರ ಜಪಿಸಿದ್ದಾರೆ. ನಾನು ಅಖಂಡ ಭಾರತದವನು ಅಂತೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಅನ್ಯಾಯ ಏನು 9-10 ಬಜೆಟನ್ನು ಕೇಂದ್ರ ಸರ್ಕಾರ NDA ಗೌರ್ಮೆಂಟು ಮಂಡಿಸಿದೆ. ಇಷ್ಟು ಕಳಪೆ ಬಜೆಟನ್ನು ನಾನು ಯಾವಾಗಲೂ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ.
ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ರೂಪಿಸ್ತೇವೆ. ಆಯಿತು, ಇದು ಎಲೆಕ್ಷನ್ಗೆ ಹೋಗೋ ಬಜೆಟ್ಟು, ಕೆಲವರು ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು. ಬಟ್ ಅಟ್ಲೀಸ್ಟ್ ಅವ್ರಿಗೆ ಆತ್ಮವಿಶ್ವಾಸ ಇರೋಂಥವ್ರು, ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ, ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು. ಹಿಂದಿ ಬೆಲ್ಟ್ಗೂ ಏನು ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ. ತಮ್ಮನ ಮಾತನ್ನ ಅಣ್ಣ ಒಪ್ತಾ ಇಲ್ಲ ಒಂದ್ ಕಡೆ, ಹಾಗಾದ್ರೆ ಸಿಎಂ ಏನ್ ಹೇಳಿದ್ದಾರೆ? ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ದೇಶ ವಿಭಜನೆ ಆಗಬಾರದು, ಪ್ರತ್ಯೇಕ ದೇಶವನ್ನ ಕೇಳಬಾರದು ಅಂತ ಹೇಳಿ ಸುರೇಶ್ ವಿವಾದಾತ್ಮಕ ಹೇಳಿಕೆಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿರೋದು ಸತ್ಯ, ಆದರೆ ಈ ರೀತಿ ರಾಷ್ಟ್ರ ವಿಭಜನೆ ಬಗ್ಗೆ ಮಾತನಾಡಬಾರದು ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕವಾಗಿ ಇರಬೇಕು, ಅಖಂಡ ಭಾರತವಾಗಿ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಅಂತಿದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ. ಅಖಂಡ ಕರ್ನಾಟಕವಾಗಿ ಇರಬೇಕು, ಅಖಂಡ ಭಾರತವಾಗಿ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಅಂತಿದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ. ಅಖಂಡ ಕರ್ನಾಟಕವಾಗಿ ಇರಬೇಕು, ಅಖಂಡ ಭಾರತವಾಗಿ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಅಂತಿದ್ದು